ಕ್ಷೀರದಲ್ಲಿ ಕೆನೆ ಇದ್ದ ಹಾಗೆ ಆಸೆಯಲ್ಲಿ ದುರಾಸೆ ಇರುವುದು. ಅದೊಂದು ಕಾಲ. ಬಹು ಸಾಮ್ರಾಜ್ಯವನ್ನು ಆಳುತ್ತಿದ್ದ ರಾಜ ದಿಗ್ವಿಜಯ ತನ್ನ ಪುತ್ರ ಸಂತಾನದ ಸಂತಸದಲ್ಲಿ ಬೇಟೆಗೆಂದು ಕಾಡಿಗೆ ಹೋಗುತ್ತಾನೆ. ಏಕಕಾಲದಲ್ಲಿ ಶಾಪಕ್ಕೊಳಗಾದ ದೇವತೆಯು ಅದೇ ದಿನ ಮರಣ ಹೊಂದಿದರೆ ಮುಕ್ತಿ ಎನ್ನುವುದಿತ್ತು. ಅದೇ ದಿನ ರಾಜನ ಬಾಣಕ್ಕೆ ಗುರಿಯಾದ ಜಿಂಕೆಯ ರೂಪದಲ್ಲಿರುವ ದೇವತೆಯು ದೇವತಾ ರೂಪವನ್ನು ತಾಳುವಾಗ ತನಗೆ ಮುಕ್ತಿ ಕರುಣಿಸಿದ ರಾಜನಿಗಾಗಿ ಒಂದು ಕಲ್ಲನ್ನು ವರವನ್ನಾಗಿ ಕೊಡುತ್ತಾಳೆ. ಅದೇ ಅಶ್ಮ. ಆ ಕಲ್ಲಿಗೆ ಅಭೂತಪೂರ್ವ ಶಕ್ತಿ ಇತ್ತು. ರಾಜನು ಪ್ರತಿನಿತ್ಯ ಆ ಕಲ್ಲನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದನು. ಯಾವುದೇ ಯುದ್ಧಕ್ಕೆ ತೆರಳುವಾಗ ಅಶ್ಮದ ಬಳಿ ವಿಜಯದ ಬೇಡಿಕೆಯನ್ನು ಇಟ್ಟು ತೆರಳುತ್ತಿದ್ದನು. ಅದೊಂದು ದಿನ ಕಾರಣಾಂತರಗಳಿಂದ ಅಶ್ಮಕ್ಕೆ ಬೇಡಿಕೆ ಇಡದೆ ಹೋದ ರಾಜನು ಯುದ್ಧದಲ್ಲಿ ಸೋಲುತ್ತಾನೆ. ಯುದ್ಧದಲ್ಲಿ ಸೋತ ರಾಜನು ತನ್ನ ಕುಟುಂಬ ಹಾಗೂ ತನ್ನೆಲ್ಲ ಸಾಮ್ರಾಜ್ಯವನ್ನು ಕಳೆದುಕೊಳ್ಳುತ್ತಾನೆ. ಇದರಿಂದ ಬಹಳ ನೊಂದ ರಾಜ ಅಶ್ಮನೊಡನೆ ಹೋಗಿ, ಅಶ್ಮವೇ, ನನ್ನ ಅವನತಿಗೆ ಕಾರಣವಾದೆಯಾ? ಪರಕಾಲದಲ್ಲಿ ಯಾರು ನಿನ್ನ ಹತ್ರ ವರ ಕೇಳುವರೋ ಅವರ ಆಶಯವನ್ನು ಈಡೇರಿಸುವಂತಾಗು. ಆದರೆ ಅದರ ಪರಿಣಾಮದಿಂದಾಗಿ ಆರ್ಯಭಟ್ಟನು ಶೂನ್ಯವನ್ನು ಕಂಡುಹಿಡಿದನು. ಇದು ಎಂತ ಸಾವು ಪರಿಣಾಮ ಮಾರ್ರೆ. ಅವನು ಶೂನ್ಯ ಕಂಡು ಹಿಡಿದಿದ್ದೆ ನಮ್ಮ ಪೇಪರಲ್ಲಿ ಬರ್ಲಿಕ್ಕ. ಹೌದು, ಎಷ್ಟು ಹೊತ್ತಿಯ ಮಾರೆ, ಬಾ ಊನೋ ಆಟಾಡೋಣ. ನಾಳೆ ಎಕ್ಸಾಮ್ ಕಣೋ. ನಮಗೆ ಎಕ್ಸಾಮ್ ಆಗಿರೋ ಬಿಡ್ತಿದ್ಯಾ? ಬಾ ಆಟಾಡೋಣ. ಅದು ಹೌದು ಮಾರೆ, ನಂಗೂ ಹಾಕಿ. ಓಹ್, ಏನ್ ಮಾರಿ ಇವತ್ತು ಇಷ್ಟು ಬೇಗ ಸ್ನಾನ ಮಾಡಿದ್ಯಾ? ನಿಮ್ಮ ಅಜ್ಜನ್ ಬೊಜ್ಜ ಇತ್ತಲ್ಲ ಅದಕ್ಕೆ. ಅದ್ಯಾವ ಕಲ್ ಮಾರ ನೀನ್ ಡೈಲಿ ಪೂಜೆ ಮಾಡ್ತೀಯಲ್ಲ? ಅದೊಂದ್ ದೊಡ್ಡ ಕತೆ ಮಾರೆ. ನಮ್ಮ ಅಜ್ಜಿ ಹೇಳ್ತಿದ್ರು, ನಮ್ಮ ಮುತ್ತ ನಿಮ್ ಕತೆ ಸಾಯ್ಲಿ ಮಾರೆ. ನಮ್ ಟ್ರಿಪ್ ಪ್ಲಾನ್ ಏನಾಯ್ತು? ಗಗನ್ ಒಂದು ಎಕ್ಸಾಮ್ ಮುಗಿಲಿ, ಆಮೇಲೆ ಹೋಗೋಣ. ಬ್ಲಾಗ್ ಮಾಡ್ತಿರ್ತಾರೆ. ಹೋಗಚ್ಚೆ. ಹೋಗಚ್ಚೆ. ಆಗ್ತಿಲ್ಲ, ತುಂಬಾ ಹಸಿವಾಗ್ತಾ ಉಂಟು. ಎಂತಾದ್ರೂ ಉಂಟಾನಾ? ಇವನ ಹತ್ರ ಇದೆಲ್ಲ ವ್ಯವಸ್ಥೆ ಉಂಟಾ? ಇವ ಯಾವ ಮರಲ ಮಾರೆ. ಎಲ್ಲಮ್ಮ, ಏನ್ ಮಾಡ್ತಿದ್ದೀರಾ? ರೀಚ್ ಆದ್ವಿ.
ಊಟ ಆಯ್ತು ಮಾ, ನಿಮ್ದಾಯ್ತಾ? ಸರಿ, ಊಟ ಆದ್ಮೇಲೆ ಕಾಲ್ ಮಾಡ್ತೀನಿ. ಎಂತ ಮಾರೆ ಇಲ್ಲಿಗೂ ತಂದಿದ್ಯಾ ಅದನ್ನ? ನಿಂಗೆ ಹೇಳಿದಲ್ವ ಮಾರೆ, ಅದೊಂದು ದೊಡ್ಡ ಕತೆ ಇದೆ ಅಂತ. ಅದೆಷ್ಟು ಕುಟ್ ಮಾಡ್ತೀಯ ಮಾರೆ? ಸಣ್ಣದಾಗಿ ಹೇಳು. ಅದೇನು ಸಾಧಾರಣ ಕಲ್ಲಲ್ಲ ಕಣೋ, ನಮಗೆ ನಮ್ಮ ಪೂರ್ವಜರಿಂದ ಬಂದಿರೋದು. ಅವ್ರು ಅದನ್ನ ಅಶ್ವಮಣಿ ಅಂತ ಕರಿತಿದ್ರು. ನನಗೆ ನನ್ನ ಅಜ್ಜಿ ಕೊಟ್ಟಿರೋದು. ನಂಗೆ ಜೀವನದಲ್ಲಿ ಕಳ್ಕೊಳಕ್ಕೆ ಏನೂ ಇಲ್ದಾಗ ಅದತ್ರ ಕೇಳಿದ್ರೆ ಅದು ಆ ವಿಷಯ ಪೂರ್ತಿ ಮಾಡತ್ತಂತೆ. ಈ ಕಾಲದಲ್ಲಿ ಎಂತೆಂತ ಮಾತಾಡ್ತಾನೆ ಮಾರೆ. ಏ ಸತ್ಯ ಕಣೋ, ನೀನು ನಂಬಿಲ್ಲ ಅಂದ್ರೆ ಅಷ್ಟೇ ಹೋಯ್ತು. ಹಾಗಿದ್ರೆ ಕೇಳು ನೋಡೋಣ. ಹಂಗಲ್ಲ ಸುಮ್ಮನೆ ಕೇಳಕ್ ಆಗಲ್ಲ ಕಣೋ. ನಂತರ ಕಳ್ಕೊಳಕ್ ಏನು ಇಲ್ದಾಗ ಮಾತ್ರ ಅದತ್ರ ಕೇಳ್ಬೇಕಂತೆ. ಈಗ್ಲಾದ್ರೂ ಕಳ್ಕೊಳಕ್ ಏನಿದ್ಯಪ್ಪ, ಏನಾದ್ರು ಕೇಳು ನೋಡೋಣ. ಅದು ಹೌದು, ಆದ್ರೆ ಕೇಳೋದಾದ್ರು ಏನಂತ ಕೇಳೋದು? ಏನ್ ಕೇಳ್ತೀಯ? ನಮ್ಮ ಹತ್ರ ದುಡ್ಡಿದ್ಯಾನೋ? ಅದನ್ನೇ ಕೇಳು ನೋಡೋಣ. ಲೋ ಏನೋ ಮಾತಾಡ್ತೀಯಾ? ಯಾರಾದ್ರು ಸುಮ್ಮನೆ ದುಡ್ಡನ್ನೆಲ್ಲ ಕೇಳ್ತಾರೇನೋ? ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳು ಮಾರೆ, ಯಾಕೆ ಸುಮ್ನೆ ಕತೆ ಹೊಡಿತೀಯಾ? ಅವನು ಹೇಗಂತ ಗೊತ್ತಲ್ಲ ಮಾರೆ ನಿಂಗೆ. ಕನ್ಫರ್ಮ್ ಅಲ್ಲ? ಸುಮ್ನೆ ಕೇಳು ಮಾರೆ. ಸರಿ ಹಾಗಾದ್ರೆ. ಇವ್ನು ನಂಬ್ಕೊಂಡು ನಾವು ಬಂದ್ವಿ ಮಾರೆ. ಬಂತನ ಕೋಟಿ? ಸಾಕು ಮುಚ್ಚ. ಲೋ ಮಾಮು, ದುಡ್ಡು ಬಂದಿದೆ ಕಣೋ. ಏನೋ ಮಾತಾಡ್ತಿದ್ಯಾ? ಹೆಂಗೋ ಬರುತ್ತೆ ಅದು? ಎಲ್ಲಿ ತೋರಿಸಿಲಿ? ಅಲ್ಲ ದುಡ್ಡೇನೋ ಬಂದಿದೆ, ಆದ್ರೆ ಇನ್ಶೂರೆನ್ಸ್ ಕಂಪ್ನಿಯಿಂದ ಯಾಕೆ ಬಂದಿದೆ? ದುಡ್ಡು ಹೇಗಾದ್ರೂ ಬರ್ಲಿ, ಒಟ್ನಲ್ಲಿ ದುಡ್ಡು ಬಂತಲ್ಲ ಸಾಕು. ಹೇ, ಸುಮ್ಮನೆ ಬರಕ್ಕೆ ಚಾನ್ಸ್ ಇಲ್ಲ. ಮನೆಗೊಂದ್ಸರಿ ಫೋನ್ ಮಾಡಿ ಕೇಳು. ಹಾ ಇರು, ಮನೇಲಿ ಒಂದ್ಸರಿ ಕೇಳಿ ನೋಡ್ತೀನಿ. ಹೇ ಹಲೋ. ಹಾಂ ಹಲೋ, ಹೇಳ. ಹೇ ನಮಗೆ ಅದ್ರ ಇನ್ಶೂರೆನ್ಸ್ ಬರೋದಿದೇನೋ? ಹಾಂ ಇದೆಯಲ್ಲ, ಅಪ್ಪ ಅಮ್ಮಂದು ಲೈಫ್ ಇನ್ಶೂರೆನ್ಸ್ ಬರೋಕ್ಕೆ. ಅಪ್ಪ ಅಮ್ಮಂದು ಏನು ಲೈಫ್ ಇನ್ಶೂರೆನ್ಸು? ಹೌದು ಕಣ, 1 ತಿಂಗಳಾಯ್ತಲ್ಲ ಅಪ್ಪ ಅಮ್ಮ ಡೆತ್ ಆಗಿ. ಅವ್ರದ್ದು ಬರೋಕ್ಕಿರ್ತಲ್ಲ. ಏನೋ ಮಾತಾಡ್ತೀಯಾ? ತಲೆ ಕೆಟ್ಟಿರ್ತಾರ ಮಾತಾಡ್ಬೇಡ. ಅಲ್ಲ ನಿನಗೆ ತಲೆ ಕೆಟ್ಟಿರ್ಬೇಕು, ನನಗೆ ಬೇರೆ ಕೆಲಸ ಇದೆ, ಕಾಲಿಡು. ಹೇ ಪೃಥ್ವಿ, ಏನಾಯ್ತು? ಅಮ್ಮ, ಅಪ್ಪ, ಅಮ್ಮ, ಅಮ್ಮ. ಏನಾಯ್ತು ಹೇಳು. ಏನಾಯ್ತು? ಏನಾಯ್ತು ನಿಂಗೆ? ಹೇ ಪೃಥ್ವಿ, ಏನಾಯ್ತು ಹೇಳು. ಪೃಥ್ವಿ ಹೇಳು ಏನಾಯ್ತು? ಪೃಥ್ವಿ ಹೇಳು ಏನಾಯ್ತಂತ. ಏನೋ ಮಾತಾಡ್ತಿದ್ಯಾ? ಏನಾಯ್ತು ಹೇಳು, ಆರಾಮಾಗಿರೋ. ಅಳ್ಬೇಡ, ಏನಾಯ್ತು ಹೇಳು. ನೀನ್ ಆರಾಮಾಗಿರೋ, ಫಸ್ಟ್ ಏನಾಯ್ತು ಅಂತ ಕರೆಕ್ಟಾಗಿ ಹೇಳು. ಅವ್ನು ಹೇಳ್ತಿರೋದು ನಿಜ ಕಣೋ. 1 ತಿಂಗಳು ಮುಂದೆ ಬಂದಿದ್ದೀವಿ. ಇದಕ್ಕೆಲ್ಲ ಅಶ್ವಮಣಿನ ಕಾರಣ.
ಹೇ ಅಶ್ವಮಣಿ, ನಂಗೆ ಇದು ಯಾವುದು ಬೇಡ. ನಂಗೆ ನನ್ನ ಅಪ್ಪ ಅಮ್ಮನ ವಾಪಸ್ ಕೊಟ್ಬಿಡು. ನಂಗೆ ನನ್ನ ಅಪ್ಪ ಅಮ್ಮನ ವಾಪಸ್ ಕೊಟ್ಬಿಡು. ಏನೋ ನಡೀತಿದೆ ಇಲ್ಲಿ. ಏ ಪೃಥ್ವಿ, ಸಮಾಧಾನ ಮಾಡ್ಕೊಳ್ಳೋ. ಏ ನೀರು ತಗೋಬಾರು. ಏನು ಆಗಿಲ್ಲ ಕಣೋ. ತಗೊಳ್ಳೋ, ನೀರು ಕುಡಿಯೋ. ತಗೊಳ್ಳೋ ಪೃಥ್ವಿ. ಹೇ ಪೃಥ್ವಿ, ಅಶ್ಮ ಹೇಗೆ ನಾವು ಕೇಳಿದಾಗ ದುಡ್ಡು ಕೊಡ್ತೋ ಹಾಗೆ ನಿಮ್ಮ ಅಪ್ಪ ಅಮ್ಮನ ವಾಪಸ್ ಕೊಡುತ್ತೆ ಕಣೋ. ಹೇ ವರುಣ್, ಟಾರ್ಚ್ ಆನ್ ಮಾಡೋ. ಆನ್ ಆಗ್ತಿಲ್ಲ ಕಣೋ. ಏ ಸೂರ್ಯ, ಒಳಗಡೆ ಹೋಗಿ ಲ್ಯಾಂಪ್ ತಗೋಬಾರೋ. ಲ್ಯಾಂಪ್ ಸಿಕ್ತಾ? ಏ ಲ್ಯಾಂಪ್ ಕೊಡಿಲಿ. ಯಾರು? ಯಾರಲ್ಲಿ? ಅಮ್ಮ 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 ಯಾಕೆ ಹೋಗ್ತಿದ್ಯಾ? ಅಲ್ಲಿ ಹೋಗ್ಬೇಡ, ಬಾರೋ. ಅಮ್ಮ ಅಮ್ಮ ಅಪ್ಪ ಅಪ್ಪ ಅಮ್ಮ. ಇದೆಲ್ಲ ಆಗ್ತಿರೋದು ಇದೇ ಕಲ್ಲಿಂದ ತಾನೇ? ನಾನೊಂದ್ಸತಿ ಟ್ರೈ ಮಾಡ್ತೀನೋ. ಇದರಿಂದನೇ ಎಲ್ಲ ಶುರುವಾಗಿದೆ ಅಂದರೆ ಇದರಿಂದನೇ ಅಂತ್ಯ ಮಾಡೋಣ. ಅಶ್ಮಮಣಿ, ನಮ್ಮಿಂದ ದೊಡ್ಡ ತಪ್ಪಾಗಿದೆ. ನಮಗೇನೂ ಬೇಡ, ಎಲ್ಲ ಮೊದಲಿನ ಥರನೇ ಸರಿ ಮಾಡು. ನಾನು ಹೇಳಿಲ್ವಾ ಎಲ್ಲ ಸರಿಯಾಗುತ್ತೆ ಅಂತ? ಹೇ ಇಲ್ಲ ಕಣೋ, ನಾವಿಲ್ಲಿ ತುಂಬ ಹೊತ್ತಿರೋದು ಬೇಡ, ಬನ್ನಿ ಹೋಗೋಣ. ಬೇಗ ಬೇಗ ಬಟ್ಟೆ ಎಲ್ಲ ತಗೊಳ್ರೋ, ನಡೀರೋ ಹೋಗೋಣ. ಏನೋ ಇದು, ಮತ್ತೆ ಕರೆಂಟ್ ಹೋಯ್ತಲ್ರೋ. ಹೇ ಪವನ್, ಲ್ಯಾಂಪ್ ತಾ ಇಲ್ಲಿ. ಹೇ ಮತ್ತೆ ಇಲ್ಲಿಗೆ ಬಂದ್ವನೋ? ಏನೋ ನಡೀತಿದೆ ಇಲ್ಲಿ. ಕಾಲದಲ್ಲಿ ಯಾರು ಇನ್ನಾದರೂ ವರ ಕೇಳಿದರೋ ಅವರ ಆಶಯವನ್ನು ಈಡೇರಿಸುವಂತಾಗುವುದು. ಆದರೆ ಅದರ ಪರಿಣಾಮ ಧರ್ಮದ ಹಾದಿಯನ್ನು ಯಾರು ಹಿಡಿತಾರೋ ಜಯ ಅವರದ್ದಾಗ್ತದೆ. ಬದಲಾಗಿ ಅಡ್ಡದಾರಿ ಹಿಡಿದಿದ್ದೇ ಹೋದಾಗಿದ್ದಲ್ಲಿ ಮತ್ತೆ ಮತ್ತೆ ಅದೇ ಅವತೆಯನ್ನು ಅನುಭವಿಸ್ತಾರೆ.